ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿವತ್ತು ಮಸಾಲ ಜೋಳದ ರೊಟ್ಟಿನ ಮಾಡ್ತಾಯಿದ್ದೀನಿ. ಈ ಜೋಳದ ರೊಟ್ಟಿಗೆ ನಾನು ಆನಿಯನ್ ತೊಗೊಂಡಿದ್ದೀನಿ, ಮತ್ತು ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ, ಮತ್ತು ಸಬ್ಬಾಕ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ನ ಮತ್ತು ಸೌತೆಕಾಯಿನ ನಾನು ತುರಿದಿಟ್ಕೊಂಡಿದ್ದೀನಿ. ಹಾಗಿದ್ರೆ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನಿಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ತಪ್ಪಲಿನ ಇಡ್ತೀನಿ. ಈ ತಪ್ಪಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ, ಆ ಮೆಣಸಿನ್ಕಾಯಿನ ಕೂಡ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಈರುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಂದು ಬಣ್ಣ ಬರ್ತಾ ಇದೆ ಅಂತ ಅಂದಾಗ ಇದಕ್ಕೆ ನೀವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನ ಕೂಡ ಹಾಕಿ, ಸಬ್ಬಾಕ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದೆರಡೂ ಕೂಡ ಹಾಕಿ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಅದು ಮಾಗ್ತಾ ಇದೆ. ಸೊ ಇವಾಗ ನಾನು ಇದಕ್ಕೆ ಆ ಸೊಪ್ಪುಗಳನ್ನ ಆ್ಯಡ್ ಮಾಡ್ಕೊತೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಮಾಗೋ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಇದಕ್ಕೆ ಕ್ಯಾರೆಟು ಮತ್ತು ಏನು ತುರಿದಿಟ್ಕೊಂಡಿದ್ದೆ ಸೌತೆಕಾಯಿ ಕ್ಯಾರೆಟು ಇದೆರಡನ್ನೂ ಕೂಡ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಇದಕ್ಕೆ ಒಂದು 2 ಗ್ಲಾಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕುದಿ ಬರ್ತಿದೆ ಅಂತ ಅಂದಾಗ ನಾನು ಇದಕ್ಕೆ ಜೋಳದ ಹಿಟ್ಟನ್ನು ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಳ್ಳಿ, ಟೇಸ್ಟಿಗೆ ಎಷ್ಟು ಬೇಕೋ ಸಾಲ್ಟು. ಇವಾಗ ನೋಡಿ ಅದು ಕುದಿ ಬರ್ತಾ ಇದೆ. ಸೊ ಇವಾಗ ನಾನು ಇದಕ್ಕೆ ಜೋಳದ ಹಿಟ್ಟನ್ನು ಹಾಕ್ಕೊಳ್ತೀನಿ. ಒಂದು 2 ಟೇಬಲ್ ಸ್ಪೂನ್ ನಾನು ಜೋಳದ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು 2 ಮೆಂಬರ್ಸಿಗೆ ಆಗೋ ಥರ ನಾನು ಮಾಡ್ಕೊಳ್ತಾ ಇರೋದು. ಅದು ಚೆನ್ನಾಗಿ ಬೇಯೋ ತನಕ ಬಿಡಿ, ಇಲ್ಲ ಅಂತಂದರೆ ಅಂಟಾಗ್ಬಿಡುತ್ತೆ. ಚೆನ್ನಾಗಿ ಬೆಂದಾದಮೇಲೆ ಇದನ್ನು ಕೈ ಆಡಿಸಿ ಸೇಮ್ ಮುದ್ದೆ ಹೇಗೆ ಮಾಡ್ಕೊತಿರೋ ಸೊ ಅದೇ ಥರನೇ ಮಾಡ್ಕೊಳ್ಳಿ, ಗಂಟು ಬೀಳಿಸ್ಕೋಬೇಡಿ. ನೋಡಿ ಇವಾಗ ಅದು ಚೆನ್ನಾಗಿ ಬೆಂದಾದಮೇಲೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ನಾನಿವಾಗ ಇದನ್ನು ಆರೋದಕ್ಕೆ ಬಿಡ್ತೀನಿ, ಒಂದು 10 ಮಿನಿಟ್ಸ್ ಆರೋದಕ್ಕೆ ಬಿಡಿ. ಈಗ ನೋಡಿ ನಾನು ಆರಾದಮೇಲೆ ಇದನ್ನು ತೊಗೊಂಡ್ಬಿಟ್ಟು ಸೇಮ್ ರೊಟ್ಟಿನ ಯಾವ ಥರ ನಮ್ಮ ಸೈಡ್ ನಾವು ರೊಟ್ಟಿನ ಲಟ್ಟಿಸ್ಕೊತೀವಿ, ಸೊ ಅದೇ ಥರ ನಾನು ಇದನ್ನು ಇವಾಗ ಲಟ್ಟಿಸ್ಕೊಳ್ತೀನಿ. ಒಂದು ಮೀಡಿಯಮ್ ಸೈಜಿಗೆ ಲಟ್ಟಿಸ್ಕೊಳ್ತೀನಿ. ಈಗ ಲಟ್ಟಿಸ್ಕೊಂಡಾದಮೇಲೆ ನಾನು ಪ್ಯಾನ್ಗೆ ಇದನ್ನು ಹಾಕ್ಬಿಟ್ಟು ಆಯಿಲ್ ಕೂಡ ಹಾಕ್ತೀನಿ. ಇವಾಗ ಒಂದು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ತೀನಿ. ನಿಮಗೆ ಆಯಿಲ್ ಬೇಡ ಅಂತಂದರೆ ನೀವು ನೀರನ್ನ ಸ್ವಲ್ಪ ಒಂದು ಕಾಟನ್ ಬಟ್ಟೆಯಲ್ಲಿ ನೀರನ್ನ ನೆನೆಸ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ. ಕೆಲವೊಬ್ರು ಆಯಿಲ್ ತಿನ್ನಲ್ವಲ್ವ, ಸೊ ಅವರು ಆ ಥರ ಮಾಡ್ಕೋಬೋದು. ಈಗ ಇನ್ನೊಂದು ಸೈಡು ಕೂಡ ನಾನು ಆಯಿಲ್ ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ 2 ಸೈಡು ಬೇಯಿಸ್ಕೊಳ್ಳಿ. ಇಷ್ಟು ಸಿಂಪಲ್ಲಾಗಿ ಒಂದು 10 to 15 ಮಿನಿಟ್ಸಲ್ಲಿ ಮಾಡ್ತಕ್ಕಂಥದ್ದು. ನೀವು ಕೂಡ ಒಂದು ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಇದು ತುಪ್ಪ ಅಥವಾ ಬೆಣ್ಣೆಯಲ್ಲೂ ಕೂಡ ತಿನ್ಬೋದು, ಇಲ್ಲ ಅಂತಂದರೆ ಯಾವುದಾದ್ರೂ ಚಟ್ನಿಯಲ್ಲೂ ಕೂಡ ತಿನ್ಬೋದು. ನಾನಿಲ್ಲಿ ಟೊಮೊಟೊ ಗೊಜ್ಜನ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಒನ್ಸ್ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಇಷ್ಟ ಆಗುವಂಥ ರೆಸಿಪಿನ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.